ಕ್ರಿಕೆಟ್ ಈ ಒಂದು ಆಟ ಕೋಟ್ಯಾಂತರ ಜನರಿಗೆ ಕೇವಲ ಮನರಂಜನೆ ಅಲ್ಲ, ಅದು ಒಂದು ಭಾವನೆ, ಒಂದು ಕನಸು, ಒಂದು ಜೀವನ. ಆದರೆ ಅದೇ ಕ್ರಿಕೆಟ್ ಮೈದಾನದಲ್ಲಿ ಯುವ ಆಟಗಾರನೊಬ್ಬ ತನ್ನ ಕೊನೆಯ ಉಸಿರೆಳೆದಿದ್ದಾನೆ ಎಂದರೆ ಆ ಸುದ್ದಿ ಎಷ್ಟು ನೋವುಂಟು ಮಾಡಬಹುದು. ಸ್ನೇಹಿತರೆ, ಇಂದು ನಾವು ಹೇಳಲಿರುವ ಈ ಘಟನೆ ಕೇಳಿದರೆ ನಿಮ್ಮ ಕಣ್ಣಲ್ಲೂ ನೀರು ಬರ್ಬೋದು. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ, ಯಾಕಂದರೆ ಇಂತಹ ವಿಶೇಷ ಹಾಗೂ ಭಾವುಕ ಸುದ್ದಿಗಳನ್ನು ನಾವು ನಿಮಗಾಗಿ ತರುತ್ತಿದ್ದೇವೆ. ಗುಜರಾತ್ನ ಅಹಮದಾಬಾದ್ ನಗರದಲ್ಲಿ ನಡೆದಿರುವ ಈ ಘಟನೆ ಈಗ ಇಡೀ ದೇಶದ ಜನರ ಮನಸ್ಸನ್ನು ಕಲುಕಿದೆ. ರೋಹಿತ್ ಎಂಬ ಯುವ ಕ್ರಿಕೆಟಿಗ ತನ್ನ ಜೀವನದ ಬಹುಭಾಗವನ್ನು ಕ್ರಿಕೆಟಿಗಾಗಿ ಮೀಸಲಿಟ್ಟಿದ್ದ. ಚಿಕ್ಕಂದಿನಿಂದಲೇ ಬ್ಯಾಟ್ ಹಿಡಿದು ಮೈದಾನಕ್ಕೆ ಓಡಾಡುತ್ತಿದ್ದ. ಈ ಯುವಕನ ಕನಸು ಒಂದೇ ಆಗಿತ್ತು, ಒಮ್ಮೆ ದೊಡ್ಡ ಆಟಗಾರನಾಗಬೇಕು ಎಂಬುದು. ಸ್ಥಳೀಯ ಟೂರ್ನಮೆಂಟ್ಗಳು, ಸ್ನೇಹಿತರೊಂದಿಗೆ ಪಂದ್ಯಗಳು, ನೆರೆಹೊರೆಯವರ ಪ್ರೋತ್ಸಾಹ, ಹೀಗೆ ಕ್ರಿಕೆಟ್ ಅವನ ಜೀವನದ ಅವಿಭಾಜ್ಯ ಅಂಗವಾಗಿತ್ತು. ಮೈದಾನಕ್ಕೆ ಬಂದರೆ ಸಾಕು, ರೋಹಿತ್ ಮುಖದಲ್ಲಿ ಒಂದು ವಿಭಿನ್ನ ನಗು ಮೂಡುತ್ತಿತ್ತು. ಕ್ರಿಕೆಟ್ ಆಡದ ದಿನ ಅವನಿಗೆ ಅಪೂರ್ಣ ದಿನದಂತೆ ಅನಿಸ್ತಿತ್ತು. ಆದರೆ ವಿಧಿಯ ಲೆಕ್ಕಾಚಾರ ಬೇರೆಯೇ ಆಗಿತ್ತು. ಎಂದಿನಂತೆ ಪಂದ್ಯ ನಡೆಯುತ್ತಿತ್ತು. ಆಟಗಾರರು ತಮ್ಮ ಆಟದಲ್ಲಿ ನಿರತರಾಗಿದ್ದರು. ಪ್ರೇಕ್ಷಕರು ಪಂದ್ಯವನ್ನು ಆಸಕ್ತಿಯಿಂದ ವೀಕ್ಷಿಸುತ್ತಿದ್ದರು. ಎಲ್ಲವೂ ಸಾಮಾನ್ಯವಾಗಿ ಕಾಣಿಸಿತ್ತು. ಆದರೆ ಕೆಲವೇ ಕ್ಷಣಗಳಲ್ಲಿ ಯಾರೂ ಊಹಿಸಿದಂತಹ ದುರಂತ ಸಂಭವಿಸಿತು. ಆಟದ ಮಧ್ಯ ರೋಹಿತ್ ಅಸ್ವಸ್ಥನಾದನೆಂದು ಹೇಳಲಾಗುತ್ತದೆ. ಮೈದಾನದಲ್ಲಿದ್ದವರು ಕೂಡಲೇ ಸಹಾಯಕ್ಕೆ ಧಾವಿಸಿದರು. ಸ್ನೇಹಿತರು ಆತಂಕದಿಂದ ಅವನನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಪ್ರಯತ್ನಿಸಿದರು. ಆದರೆ ದುರದೃಷ್ಟವಶಾತ್ ಯುವ ಆಟಗಾರನ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ. ಈ ಸುದ್ದಿ ಹರಡುತ್ತಿದ್ದಂತೆ ಇಡೀ ಪ್ರದೇಶವೇ ಶೋಕ ಸಾಗರದಲ್ಲಿ ಮುಳುಗಿತು. ರೋಹಿತ್ ಅನ್ನು ಚೆನ್ನಾಗಿ ಅರಿತಿದ್ದವರು ಈ ಸುದ್ದಿಯನ್ನು ನಂಬಲಾರದೆ ಕಂಗಾಲಾದರು. ಯಾವಾಗಲೂ ನಗುತ್ತಾ ಮಾತಾಡ್ತಿದ್ದ, ಎಲ್ಲರೊಂದಿಗೆ ಬೆರೆಯುತ್ತಿದ್ದ ಆ ಯುವಕ ಇನ್ನೂ ಇಲ್ಲ ಎಂಬ ಸತ್ಯವನ್ನು ಒಪ್ಪಿಕೊಳ್ಳುವುದು ಅವರಿಗೆ ತುಂಬ ಕಷ್ಟ ಆಯಿತು. ಅವನ ಸ್ನೇಹಿತರು ಹೇಳುವ ಪ್ರಕಾರ ರೋಹಿತ್ ಕೇವಲ ಒಬ್ಬ ಕ್ರಿಕೆಟಿಗ ಮಾತ್ರ ಅಲ್ಲ, ಎಲ್ಲರಿಗೂ ಒಳ್ಳೆಯ ಗೆಳೆಯನಾಗಿದ್ದ. ಯಾರಿಗಾದರೂ ಸಹಾಯ ಬೇಕಾದರೆ ಮೊದಲು ಮುಂದೆ ಬರುತ್ತಿದ್ದ ವ್ಯಕ್ತಿ ಅವನೇ ಆಗಿದ್ದ. ಆದ್ದರಿಂದ ಅವನ ಅಗಲಿಕೆ ಎಲ್ಲರಿಗೂ ವೈಯಕ್ತಿಕ ನಷ್ಟದಂತಾಗಿದೆ. ರೋಹಿತ್ ಅಂತಿಮ ಯಾತ್ರೆಯ ದಿನ ಅಹಮದಾಬಾದ್ನ ಬೀದಿಗಳಲ್ಲಿ ಕಂಡ ದೃಶ್ಯಗಳು ಯಾರ ಮನಸ್ಸನ್ನಾದರೂ ಕರಗಿಸುತ್ತದೆ. ಸಾವಿರಾರು ಜನರು ತಮ್ಮ ನೆಚ್ಚಿನ ಆಟಗಾರನಿಗೆ ಅಂತಿಮ ನಮನ ಸಲ್ಲಿಸಲು ಸೇರಿದ್ದರು. ಕಣ್ಣೀರಿನಿಂದ ತುಂಬಿದ ಕಣ್ಣುಗಳು, ಮೌನದಲ್ಲಿ ಸಾಗುತ್ತಿದ್ದ ಜನಸಾಗರ, ಸ್ನೇಹಿತರ ನೋವಿನ ಮುಖಗಳು ಎಲ್ಲವೂ ಆ ಕ್ಷಣದ ಭಾವುಕತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತಿದ್ದವು. ಆದರೆ ಆ ಶವಯಾತ್ರೆಯಲ್ಲಿ ನಡೆದ ಒಂದು ಘಟನೆ ಎಲ್ಲರ ಗಮನ ಸೆಳೆಯಿತು. ರೋಹಿತ್ ಸ್ನೇಹಿತರು ಹಾಗೂ ಸ್ಥಳೀಯ ಯುವಕರು ತಮ್ಮ ಕೈಯಲ್ಲಿ ಕ್ರಿಕೆಟ್ ಬ್ಯಾಟ್ ಮತ್ತು ಬಾಲ್ ಹಿಡಿದು ಗೌರವ ಸಲ್ಲಿಸಿದರು. ಸಾಮಾನ್ಯವಾಗಿ ದೊಡ್ಡ ಆಟಗಾರನಿಗೆ ನೀಡುವ ಗಾರ್ಡ್ ಆಫ್ ಆನರ್ ಮಾದರಿಯಲ್ಲಿ ಸಾವಿರಾರು ಜನರು ಸಾಲಾಗಿ ನಿಂತಿದ್ದರು. ಆ ದೃಶ್ಯವನ್ನು ನೋಡಿದವರು ಕಣ್ಣೀರು ತಡೆಯಲಾಗಲಿಲ್ಲ. ರೋಹಿತ್ ಭಾರತದ ಪರ ಆಡಲಿಲ್ಲ, ಅವನು ದೊಡ್ಡ ಅಂತಾರಾಷ್ಟ್ರೀಯ ತಾರೆಯಾಗಿರಲಿಲ್ಲ, ಆದರೆ ತನ್ನ ಸ್ನೇಹಿತರ ಹೃದಯದಲ್ಲಿ ಮಾತ್ರ ಅವನು ನಿಜವಾದ ಚಾಂಪಿಯನ್ ಆಗಿದ್ದ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ವಿಡಿಯೋ ಲಕ್ಷಾಂತರ ಜನರ ಮನಸ್ಸನ್ನು ಮುಟ್ಟಿದೆ. ಹಲವರು ಕಮೆಂಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಕೆಲವರು ಒಬ್ಬ ಆಟಗಾರನಿಗೆ ಇದಕ್ಕಿಂತ ದೊಡ್ಡ ಗೌರವ ಮತ್ತೇನಿರಬಹುದು ಎಂದು ಬರೆದಿದ್ದಾರೆ. ಇನ್ನು ಕೆಲವರು ಕ್ರಿಕೆಟ್ ಕೇವಲ ಆಟವಲ್ಲ, ಅದು ಒಂದು ಕುಟುಂಬ ಎಂದು ಪ್ರತಿಕ್ರಿಯಿಸಿದ್ದಾರೆ. ಈ ಘಟನೆ ನಮಗೆ ಒಂದು ದೊಡ್ಡ ಪಾಠವನ್ನು ಹೇಳುತ್ತದೆ. ಜೀವನ ಎಷ್ಟು ಅನಿಶ್ಚಿತ ಎಂಬುದನ್ನು ಮತ್ತೊಮ್ಮೆ ನೆನಪಿಸುತ್ತದೆ. ಕೆಲವೊಮ್ಮೆ ಎಲ್ಲರೂ ಚೆನ್ನಾಗಿರುವಂತೆ ಕಂಡರೂ ಮುಂದಿನ ಕ್ಷಣಗಳಲ್ಲಿ ಏನಾಗಬಹುದು ಎಂದು ಯಾರಿಗೂ ಗೊತ್ತಿರಲ್ಲ. ಇಂದು ರೋಹಿತ್ ನಮ್ಮೊಂದಿಗೆ ಇಲ್ಲ, ಆದರೆ ಅವನ ನೆನಪುಗಳು, ಅವನ ಕ್ರಿಕೆಟ್ ಮೇಲಿನ ಪ್ರೀತಿ, ಅವನ ಸ್ನೇಹಿತರ ಮನಸ್ಸಿನಲ್ಲಿ ಎಂದೆಂದಿಗೂ ಜೀವಂತವಾಗಿರುತ್ತದೆ. ಅವನು ಆಡಿದ ಪಂದ್ಯಗಳು, ಅವನು ಹಂಚಿಕೊಂಡ ನಗು, ಅವನು ಕಂಡ ಕನಸುಗಳು ಎಂದಿಗೂ ಮಾಯವಾಗಲ್ಲ. ಈ ಭಾವುಕ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಮೃತ ಯುವ ಆಟಗಾರ ರೋಹಿತ್ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ಪ್ರಾರ್ಥಿಸೋಣ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.